ಹಾಸನ ನಗರದ ಕಸ್ತೂರಬಾ ರಸ್ತೆಯಲ್ಲಿ ಸುಮಾರು 40 ವರ್ಷಗಳಿಂದ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು 28 ವ್ಯಾಪಾರಿಗಳು ಅಂಗಡಿಗಳನ್ನ ವ್ಯಾಪಾರ ಮಾಡ್ಕೊಂಡಿದ್ರು. ಆದ್ರೆ 28 ವ್ಯಾಪಾರಿಗಳ ಅಂಗಡಿಗಳನ್ನ ಈಗ ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ 3 ಜೆಸಿಬಿಗಳಿಂದ ಏಕಾಏಕಿ ತೆರವುಗೊಳಿಸಿರೋದ್ರಿಂದ ನಮಗೆ ಅನ್ಯಾಯ ಆಗಿದ್ದು ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಈಗ ಅಲ್ಲಿಯ ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಕಸ್ತೂರಬಾ ರಸ್ತೆಯ ನಗರಸಭೆ ಪೆಟ್ಟಿಗೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ ಈಶ್ವರ್, ಜೈ ಭೀಮ್ ಬ್ರಿಗೇಡ್ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜೇಶ್, ನಗರಸಭೆಯವರು ಈ ಹಿಂದೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಭರವಸೆಯನ್ನು ನೀಡಿ ಹಳೆ ಬಸ್ ನಿಲ್ದಾಣದ ಪಿಕ್ಚರ್ ಪ್ಯಾಲೇಸ್ ಎದುರಿರ್ತಕ್ಕಂಥ ಖಾಲಿ ಜಾಗಕ್ಕೆ ಸ್ಥಳಾಂತರಿಸಿದ್ರು. ಅಲ್ಲಿಯೇ ನಾವು ವ್ಯಾಪಾರ ಮಾಡ್ತಾ ಇದ್ವಿ. ಆದ್ರೆ ಮಳೆ ಗಾಳಿಗೆ ಅಂಗಡಿಗಳು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಕಳೆದ ಮಾರ್ಚ್ ನಲ್ಲಿ ನಗರ ಪಾಲಿಕೆಗೆ ಅರ್ಜಿ ಸಲ್ಲಿಸಿ ದುರಸ್ತಿಗೆ ಅನುಮತಿಯನ್ನ ಕೋರಿದ್ವಿ. ಸ್ಥಳೀಯ ಶಾಸಕರ ಮಧ್ಯಸ್ಥಿಕೆಯಿಂದ ಪಾಲಿಕೆಯಿಂದ ಮೌಖಿಕ ಅನುಮತಿ ಸಿಕ್ಕ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳೇ ಸ್ವಂತ ಖರ್ಚಿನಲ್ಲೇ ದುರಸ್ತಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈಗ ದುರಸ್ತಿಗೆ ಅನುಮತಿ ನೀಡಿದ್ದ ಪಾಲಿಕೆಯವರೇ ಆಯುಕ್ತರ ನೇತೃತ್ವದಲ್ಲಿ ಎಲ್ಲಾ 28 ಅಂಗಡಿಗಳನ್ನ ಏಕಾಏಕಿ ತೆರವುಗೊಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಂಡ್ ಪಾಲಿಕೆಯವರೇ ದುರಸ್ತಿಗೆ ಅನುಮತಿ ನೀಡಿ ಈಗ ಅವರೇ ತೆರವು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಇದು ನಮಗೆ ಮಾಡಿರ್ತಕ್ಕಂಥ ದ್ರೋಹ. 40 ವರ್ಷಗಳ ನಮ್ಮ ಬದುಕನ್ನೇ ಕಿತ್ಕೊಂಡಂಗಾಗಿದೆ. ಇದರಿಂದ ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂಡ್ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಂದು ನ್ಯಾಯ ಒದಗಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ನಮಗೆ ಕೂಡಲೇ ಪರ್ಯಾಯ ಜಾಗವನ್ನು ಕೊಡಿ, ಇಲ್ಲವೇ ನಮಗೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ವಿನಂತಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಅಬ್ದುಲ್ ವಾಜೀದ್, ಪಾಂಡುರಂಗ, ಪ್ರಸಾದ್, ಅನಿಲ್ ಮುಂತಾದವರು ಹಾಜರಿದ್ದರು. 40 ವರ್ಷದಿಂದ ನಗರಸಭೆ ಜಾಗದಲ್ಲಿ ನಗರಸಭೆಗೆ ಕಂದಾಯ ಮತ್ತು ಮುಂಗಡ ಹಣ ಅಂತೆಲ್ಲ ಕಟ್ಕೊಂಡು ಜೀವನ ಸಾಗಿಸ್ತಾ ಇದ್ವಿ. 2022ರಲ್ಲಿ ನಮಗೆ ಮಳಿಗೆಗಳು ಕಟ್ಕೊಡ್ತೀವಿ ಅಂತಂದ್ಬಿಟ್ಟು ಅಂದಿನ ಶಾಸಕರಾದ ಪ್ರೀತಮ್ ಗೌಡರವರು ಖಾಲಿ ಒಕ್ಕಲೆಪ್ಸಿ ಇಲ್ಲಿ ಪರ್ಯಾಯವಾಗಿ ಮಳಿಗೆ ಕಟ್ಟಗಂಟ ಪಿಕ್ಚರ್ ಪ್ಯಾಲೇಸ್ ಎದುರಿಡಿರೋಂಥ ನಗರಸಭೆ ಖಾಲಿ ಜಾಗದಲ್ಲಿ ಇಟ್ಕೊಳ್ಳೋಕ್ಕೆ ಅನುಮತಿ ಕೊಟ್ಟಿದ್ದರು, ಲಿಖಿತವಾಗೂ ಅನುಮತಿ ಕೊಟ್ಟಿದ್ದರು. ಆಮೇಲೆ ತದನಂತರ ಬಿಲ್ಡಿಂಗ್ ಕಟ್ತೀನಿ ಅಂತ ನಮ್ಮ ಖಾಲಿ ಮಾಡಿಸೋ ಬಿಲ್ಡಿಂಗ್ ಕಟ್ಟೋದ್ಮೇಲೆ ನಮಗೆ ಕೊಡಲಿಲ್ಲ ಮಳಿಗೆಗಳು. ನಿಮಗೆ ಮಳಿಗೆಗಳು ಕೊಡೋಕ್ಕೆ ಬರೋಲ್ಲ, ಎಲ್ಲಿ ನಿಮಗೆ ಪರ್ಯಾಯ ವ್ಯವಸ್ಥೆ ಕೊಟ್ಟಿದ್ದೀವಿ ಜಾಗ ಆ ಜಾಗದಲ್ಲೇ ನೀವು ಮುಂದುವರಿಸಿ, ನಮ್ಮದು ಕೋರ್ಟಲ್ಲಿರೋದ್ರಿಂದ ಕೋರ್ಟಲ್ಲಿ ತೀರ್ಪು ಆಗೋ ಅಲ್ಲೇ ಇರಿ, ಅಥವಾ ನಗರಸಭೆಯವರು ಯಾವ್ದಾರ ಒಂದು ವ್ಯವಸ್ಥೆಗಳು ಮಾಡೋ ಗಂಟ ಅಲ್ಲೇ ಇರಿ ಅಂತಂದ್ಬಿಟ್ಟು ನಮ್ಮ ಪರ್ಯಾಯ ಜಾಗ ವ್ಯವಸ್ಥೆ ಕೊಟ್ಟಿದ್ದರು. ನಾವು 4 ವರ್ಷದಿಂದ ಅಲ್ಲಿದ್ವಿ. ಈಗ 4 ವರ್ಷದಿಂದ ಅಲ್ಲಿ ಇಟ್ಕೊಂಡಿದ್ದ ಪೆಟ್ಟಿಗೆಗಳೆಲ್ಲ ಶಿಥಿಲವಾಗಿದ್ದರಿಂದ ಅವತ್ತು ನಾವು 6/5/26ರಂದು ದುರಸ್ತಿಗೆ ಅನುಮತಿ ಕೋರಿದ್ವಿ ನಗರಸಭೆಗೆ. ನಗರಸಭೆಯಿಂದ ನಮಗೆ ಮೌಖಿಕವಾಗಿ ಅನುಮತಿ ಕೊಟ್ಟಿದ್ದರು, ಶಾಸಕರು ಸ್ಪಂದಿಸಿದರು, ಅನುಮತಿನೂ ಕೊಟ್ಟರು. ಅನುಮತಿ ಮೇರೆಗೆ ನಾವು ರಿಪೇರಿ ಮಾಡ್ಕೊಂಡ್ವಿ. ನಾವು ದುರಸ್ತಿ ಮಾಡ್ಕೊಂಡ ಮೇಲೂ ನಿನ್ನೆ ಮುಗಿತಾ ಬಂದ ಹಂತದಲ್ಲಿ ನಿನ್ನೆ ಇದ್ದಕ್ಕಿದ್ದಾಗೆ 3 ಜೆಸಿಬಿನ ಕಳಿಸಿ ಶಾಸಕರು ಯಾವುದೇ ಒಂದು ನೋಟಿಸ್ ಕೊಟ್ಟಿರೋದಿಲ್ಲ, ಕಮಿಷನರು ಯಾವುದೇ ಥರ ನೋಟಿಸ್ ಕೊಟ್ಟಿರೋದಿಲ್ಲ, ಮತ್ತು ಯಾವುದೇ ಥರ ತಿಳುವಳಿಕೆ ಇಲ್ಲ, ಒಂದು ಮೀಟಿಂಗೂ ಮಾಡಲಿಲ್ಲ. ಏಕಾಏಕಿ 3 ಜೆಸಿಬಿನ ಕಳಿಸಿ ಎಲ್ಲ ಡೆಮಾಲಿಷ್ ಮಾಡಿ ನೆಲಸಮ ಮಾಡಿದರು. ನಮ್ಮನ್ನೆಲ್ಲ ಬೀದಿಗೆ ತಳೆದ್ರು. ಮೊದಲೇ ವ್ಯಾಪಾರ ಇಲ್ದಲ್ಲೇ ನಾವು ತುಂಬ ಕಷ್ಟದಲ್ಲಿದ್ವು. ಈಗ ಮತ್ತೆ ದುರಸ್ತಿಗೆ ಹಣ ಹಾಕಿ ಮತ್ತೆ ದುರಸ್ತಿ ಮಾಡಿ ಮತ್ತೆ ಸಾಲಗಾರರಾಗಿ ಎಲ್ಲ ಡೆಮಾಲಿಷ್ ಮಾಡಿ ಈಗ ನಾವು ಜೀವನೋಪಾಯಕ್ಕೂ ದಾರಿ ಇಲ್ದಾಗೆ ನಮ್ಮನ್ನು ಬೀದಿಗೆ ತಂದು ಬಿಟ್ಟಿದ್ದಾರೆ. ಇದರಿಂದ ನಮಗೆ ಅನ್ಯಾಯವಾಗಿದೆ. ತಾವುಗಳೆಲ್ಲ ಪತ್ರಿಕೋದ್ಯಮ ಸ್ನೇಹಿತರು ಸರ್ಕಾರದ ಮಟ್ಟಿಗೆ ವಿಷಯನ ತಿಳಿಸಿ ನಮಗೆ ನ್ಯಾಯ ಒದಗಿಸಿಕೊಡಲಿಕ್ಕೆ ಎಲ್ಲರೂ ಸಹಕಾರ ಮಾಡಿ ಕೊಡಬೇಕೆಂದು ಕೇಳಿಕೊಳ್ತೇವೆ.